ನಟನೆಯಷ್ಟೇ ಅಲ್ಲ, ವಿತರಣೆಯಲ್ಲೂ ನಟ ಯಶ್ ಈಗ ನಿರ್ಧಾರವನ್ನ ಮಾಡಿರುವಂಥದ್ದು. ಕೆವಿಎನ್ ಜೊತೆ ಟಾಕ್ಸಿಕ್ ಡಿಸ್ಟ್ರಿಬ್ಯೂಷನ್ಗೆ ಈಗ ಯಶ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಕರ್ನಾಟಕದಲ್ಲಿ ಟಾಕ್ಸಿಕ್ ಚಿತ್ರದ ವಿತರಣೆಗೆ ಯಶ್ ಈಗ ಮುಂದಾಗಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಬಿಡುಗಡೆ ಮುನ್ನವೇ ಈ ಚಿತ್ರ ಬಹಳಷ್ಟು ಸದ್ದು ಮಾಡ್ತಾ ಇದೆ. ನಟನೆಯಷ್ಟೇ ಅಲ್ಲ, ವಿತರಣೆಯಲ್ಲೂ ನಟ ಯಶ್ ಈಗ ನಿರ್ಧಾರವನ್ನ ಮಾಡಿರುವಂಥದ್ದು. ಕೆವಿಎನ್ ಜೊತೆ ಟಾಕ್ಸಿಕ್ ಡಿಸ್ಟ್ರಿಬ್ಯೂಷನ್ಗೆ ಈಗ ಯಶ್ ಅವರು ಬಹಳ ದೊಡ್ಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಅದು ಕೂಡ ಎಸ್ಪೆಷಲಿ ಕರ್ನಾಟಕದಲ್ಲಿ ಟಾಕ್ಸಿಕ್ ಚಿತ್ರವನ್ನ ವಿತರಣೆ ಮಾಡೋದಕ್ಕೆ ಈಗ ಯಶ್ ಅವರೇ ಖುದ್ದು ಮುಂದಾಗಿದ್ದಾರೆ. ಮತ್ತೊಂದು ಕಡೆಗೆ ಬಿಡುಗಡೆ ಮುನ್ನೆ ಟಾಕ್ಸಿಕ್ ಚಿತ್ರ ಎಷ್ಟು ದೊಡ್ಡ ಹೈಪ್ ಅಲ್ಲಿ ಸೌಂಡ್ ಮಾಡ್ತಾ ಇದೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಅದ್ಧೂರಿಯಾಗಿ ಟಾಕ್ಸಿಕ್ ಚಿತ್ರವನ್ನ ರಿಲೀಸ್ ಮಾಡೋಕೆ ಚಿತ್ರತಂಡ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದೆ. ಮತ್ತೊಂದು ಕಡೆಗೆ ಟಾಕ್ಸಿಕ್ ಸಕ್ಸಸ್ಗೆ ಈಗ ಯಶ್ ಹೊಸ ಜವಾಬ್ದಾರಿಯನ್ನ ಕೂಡ ಹೊತ್ತಿದ್ದಾರೆ. ಅದು ಕೂಡ ಡಿಸ್ಟ್ರಿಬ್ಯೂಷನ್ ಮುಖಾಂತರ ಕರ್ನಾಟಕದಲ್ಲಿ ಟಾಕ್ಸಿಕ್ ಚಿತ್ರವನ್ನ ರಿಲೀಸ್ ಮಾಡೋ ಬಗ್ಗೆ ವಿತರಣೆಯಲ್ಲೂ ಕೂಡ ಈಗ ಯಶ್ ಅವರು ಬಹಳ ದೊಡ್ಡ ನಿರ್ಧಾರವನ್ನ ಮಾಡಿದ್ದಾರೆ. ಗಮನಿಸಿದೀವಿ ಸದ್ಯ ಈಗ ಯಶ್ ಅವರು ಒಂದ್ ಕಡೆ ಟಾಕ್ಸಿಕ್, ಮತ್ತೊಂದು ಕಡೆಗೆ ರಾಮಾಯಣ ಎರಡೂ ಚಿತ್ರದ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇರುವಂತದ್ದು. ಇದರ ಮಧ್ಯೆ ಈಗ ಟಾಕ್ಸಿಕ್ ಕರ್ನಾಟಕದಲ್ಲಿ ರಿಲೀಸ್ ಆಗೋದಕ್ಕೆ ಇನ್ನಿಲ್ಲದ ದಿನಗಳನ್ನ ನೋಡ್ತಾ ಇದ್ರೆ ಅಭಿಮಾನಿಗಳು ಕೂಡ ಟಾಕ್ಸಿಕ್ ಚಿತ್ರವನ್ನ ಯಾವಾಗ ನೋಡ್ತೀವೋ ಅಂತ ಹೇಳಿ ಕಾತುರದಲ್ಲಿ ಕಾಯ್ತಾ ಇದ್ದಾರೆ. ಒಂದ್ ಕಡೆಗೆ ಇದರಲ್ಲಿ ಯಶ್ ಅವರು ನಿರ್ಮಾಣದ ಪಾತ್ರವನ್ನು ಕೂಡ ಜವಾಬ್ದಾರಿ ವಹಿಸಿದ್ರೆ, ಮತ್ತೊಂದ್ ಕಡೆಗೆ ಈಗ ವಿತರಣೆಯ ಜವಾಬ್ದಾರಿಯನ್ನು ಕೂಡ ಹೊತ್ತಿರುವಂತದ್ದು. ಯಾಕಂತಂದ್ರೆ ಟಾಕ್ಸಿಕ್ ಹಾಲಿವುಡ್ ಲೆವೆಲ್ ಅಲ್ಲಿ ಚಿತ್ರವನ್ನ ರೆಡಿ ಮಾಡಿ ಅಂದ್ರೆ ರಿಲೀಸ್ ಮಾಡೋದಕ್ಕೆ ಹೊರಟಿದ್ರು ಕೂಡ ಇದರ ವಿತರಣೆ ಹಕ್ಕನ್ನ ಎಸ್ಪೆಷಲಿ ಕರ್ನಾಟಕದಲ್ಲಿ ನಾನು ಮುಂದೆ ನಿಂತು ಇದರ ವಿತರಣೆಯನ್ನ ಮಾಡಬೇಕು ಅಂತ ಹೇಳಿ ಸದ್ಯ ಯಶ್ ಅವರು ನಿರ್ಧಾರ ಮಾಡಿದಂತಿದೆ. ಹಾಗಾಗಿ ಸದ್ಯ ಕೆವಿಎನ್ ಜೊತೆಗೆ ಟಾಕ್ಸಿಕ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಯಶ್ ಅವರು ಶೇರ್ ಮಾಡ್ಕೊಂತಿದ್ದಾರೆ. ಕರ್ನಾಟಕದಲ್ಲಿ ಟಾಕ್ಸಿಕ್ ವಿತರಣೆಗೆ ಈಗ ಯಶ್ ಅವರು ಮುಂದಾಗಿರುವಂತದ್ದು. ಸೊ ಬಿಡುಗಡೆ ಮುನ್ನ ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡವ್ರ ತನಕ ಟಾಕ್ಸಿಕ್ ಟ್ರೈಲರ್ ಎಷ್ಟು ದೊಡ್ಡ ಹವಾ ಸೃಷ್ಟಿ ಮಾಡಿತು, ಎಲ್ಲರೂ ಕೂಡ ಕೊಂಡಾಡಿದ್ದರ ಮಧ್ಯದಲ್ಲಿ ಪರ ವಿರೋಧ ಒಂದಷ್ಟು ಚರ್ಚೆಗಳು ಕೂಡ ಶುರುವಾಯಿತು. ಇಂಥ ಟ್ರೈಲರ್ನ ಈ ಒಂದು ವಯಸ್ಸಿನ ಮಕ್ಕಳು ನೋಡ್ಬೇಕಾ ಅಥವಾ ಇದನ್ನ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಚಿತ್ರವ ಎಲ್ಲ ಕೂಡ ವಿಚಾರಣೆ ಜೊತೆಗೆ ಪರ ವಿರೋಧ ಚರ್ಚೆಯೂ ಕೂಡ ನಡೀತು. ಎಲ್ಲದರ ಮಧ್ಯೆ ಕೂಡ ಯಶ್ ಅವರು ಈ ಚಿತ್ರವನ್ನ ವಿತರಣೆಯ ಹಕ್ಕನ್ನು ಕೂಡ ಪಡ್ಕೊಂಡಿದ್ದಾರೆ. ಡಿಸ್ಟ್ರಿಬ್ಯೂಷನ್ಗೂ ಕೂಡ ಮುಂದಾಗಿರುವಂತದ್ದು. ಅದು ಕೂಡ ಕರ್ನಾಟಕದಲ್ಲಿ ಏನು ಈ ಚಿತ್ರ ರಿಲೀಸ್ ಆಗ್ತಾ ಇದೆ, ಸೊ ಅದರ ಕಂಪ್ಲೀಟ್ ಜವಾಬ್ದಾರಿಯನ್ನ ಕೆವಿಎನ್ ಜೊತೆಗೆ ನಾನು ಕೂಡ ತೆಗೆದುಕೊಂತೀನಿ ಅಂತ ಹೇಳ್ಬಿಟ್ಟು ಯಶ್ ಅವರು ಮುಂದಾಗಿದ್ದಾರೆ. ಸದ್ಯ ಅದ್ಧೂರಿಯಾಗಿ ಟಾಕ್ಸಿಕ್ ಚಿತ್ರವನ್ನ ಕೇವಲ ಹಾಲಿವುಡ್, ಟಾಲಿವುಡ್, ಬಾಲಿವುಡ್, ಮಾಲಿವುಡ್ ಅಂಡ್ ನಮ್ಮ ಸ್ಯಾಂಡಲ್ವುಡ್ ಇಷ್ಟು ಇಲ್ಲೂ ಕೂಡ ಅದ್ಧೂರಿಯಾಗಿ ರಿಲೀಸ್ ಮಾಡೋದಕ್ಕೆ ಈಗ ಚಿತ್ರತಂಡ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಸದ್ಯ ಈ ಟಾಕ್ಸಿಕ್ ಸಕ್ಸಸ್ಗೆ ಯಶ್ ಅವರು ಹೊಸ ಜವಾಬ್ದಾರಿಯನ್ನ ಹೊತ್ತಿರುವಂತಿದೆ. ಯಾಕಂತಂದ್ರೆ ಬೇರೆ ಬೇರೆ ರೀತಿಯಾಗಿ ಯಶ್ ಅವರು ಕನ್ನಡ ಚಿತ್ರತಂಡದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಿದ್ದಾರೆ. ಇಷ್ಟು ದಿನ ನಟನಾಗಿ ಕಾಣಿಸಿಕೊಂಡ್ರೆ ಆಮೇಲೆ ಪ್ರೊಡ್ಯೂಸರ್ ಆದ್ರು, ಈಗ ಡಿಸ್ಟ್ರಿಬ್ಯೂಟರ್ ಆಗಿಯೂ ಹೊಸ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಟಾಕ್ಸಿಕ್ ಚಿತ್ರದ ಮುಖಾಂತರ.